ಒಂದ ತಿಳ್ಕೊಬೇಕು. ಬಾರ್ಡರ್ ಒಳಗ ಯೋಧರ AK-47 ಹಿಡ್ಕೊಂಡು ನಿಂತಾಗ ಎದುರಾಳಿಗಳಿಗೆ ನಡಕ ಹುಡ್ತದ. ಯಾಕೆ ನಡಕ ಹುಡ್ತದಪ್ಪ ಅಂತಂದ್ರ ನಮ್ಮ ನಾಡಿನವರು ನಮ್ಮ ಮುಂದೆ AK-47 ಹಿಡ್ಕೊಂಡು ಒಂದಾಗುಂಡು ನಮ್ಮ ಎದಿಗೆ ಹಾಕಿದ್ರಪ್ಪ ಅಂತಂದ್ರ ನಮ್ಮ ಹೆಣ ಬೀಳ್ತದ ಅಂತ ತಿಳ್ಕೊಂಡು ನಾವೆಲ್ಲ ತಿಳ್ಕೊಬೇಕು. ಹಂಗ ರೈತರ ಹೆಗಲ್ ಮೇಲಿರುವಂತ ಹಸಿರು ಟಾವೆಲ್ ಆಕಾಶದತ್ತ ಹಾರಾಕತೈತಪ್ಪ ಅಂತಂದ್ರ ಮೇಲಾಧಿಕಾರಿಗಳು ಕೂಡ ನಡಗುಟ್ಟಬೇಕು. ಅಂತ ರೈತ ನಾವೆಲ್ಲರೂ ಕೂಡ ಆಗ್ಬೇಕು. ಈ ಹಸಿರು ಟಾವೆಲ್ ಕಿಮ್ಮತ್ತ ಈ ಶಕ್ತಿ ಎಂತದಪ್ಪ ಅಂತಂದ್ರ ಈ ಟಾವೆಲ್ ಹೆಗಲ್ ಮೇಲೆ ಇದ್ದ ರೈತರ ಕೈ ಒಳಗ್ ಬಂದು ಆಕಾಶದತ್ತ ಹಾರಾಕತೈತಪ್ಪ ಅಂತಂದ್ರ ಇನ್ನು ಮೇಲಾಧಿಕಾರಿಗಳು ತಿಳ್ಕೊಬೇಕು. ಇನ್ನು ಮುಂದೆ ನಮ್ಮ ಆಟ ನಡೆಯೋದಿಲ್ಲ ಅಂತ ತಿಳ್ಕೊಬೇಕು. ಇನ್ನು ಮುಂದ ನಮ್ಮ ಆಟ ನಡೆಯಂಗಿಲ್ಲ ಅಂತ ತಿಳ್ಕೊಬೇಕು. ಇವತ್ತಿನ ನಿರ್ಮಾಣದೊಳಗ ರೈತರೆಲ್ಲಾರು ಕೂಡಿ ಇಂಥ ಮಠ ಮಧ್ಯಾಹ್ನ ಬಿಸಿಲದೊಳಗ ನಾವ್ ಏನ್ ಮಾಡಾಕತ್ತೀವಪ್ಪ ಅಂತಂದ್ರ ನೀರಿಗಾಗಿ ಪರದಾಡಕತ್ತೀವಿ. ಹೌದಲ್ಲ, ನೀರಿಗಾಗಿ ಪರದಾಡಕತ್ತೀವಿ. ಕೆಲವು ದಿನಗಳ ನಂತರ ನಮ್ಮ ಚುನಪ್ಪ ಪೂಜಾರಿ ಆಗಿರ್ಬೋದು, ಶಶಿಕಾಂತ್ ಗುರುಜಿಯವರಾಗಿರ್ಬೋದು, ಎಲ್ಲರೂ ಸೇರಿ ಆ ಕಬ್ಬಿನ ಬೆಲೆಗಾಗಿ ಹೋರಾಟವನ್ನ ಮಾಡಿದ್ರು. ಬಹಳ ಅದ್ಭುತವಾಗಿ ಹೋರಾಟವನ್ನ ಮಾಡಿ ರೈತರಿಗೆಲ್ಲರಿಗೂ ಕೂಡ ಒಳ್ಳೆ ರೀತಿ ಶಕ್ತಿಯಾಗಿ ಬೆಂಬಲವಾಗಿ ಹಿಂದೆ ನಿಂತರು. ಅವ್ರಿಗೂ ನಮಗೂ ಕೂಡ ಸಂಪರ್ಕ ಬೆಳೆದಿದ್ದೆ ಆ ಕಬ್ಬುವಿನ ಹೋರಾಟದ ಸಮಯದೊಳಗ. ಈ ರೈತ ಹೋರಾಟದೊಳಗ ಈ ಹೋರಾಟವನ್ನ ಇವತ್ತಿನ ದಿವಸನ ಈ ವೇದಿಕೆ ಮೇಲೆ ನಿಂತು ಮಾತಾಡಕತ್ತೀನಪ್ಪ ಅಂತಂದ್ರೆ ಬಹಳ ಖುಷಿ ಆಗ್ತದ, ಬಹಳ ಸಂತೋಷ ಆಗ್ತದ. ಯಾಕಪ್ಪ ಅಂತಂದ್ರೆ ನಮ್ಮ ಶಶಿಕಾಂತ್ ಗುರುಜಿ ಅವರಿಗೆ ಗೊತ್ತಿರ್ಬೋದು, ಚುನಪ್ಪ ಪೂಜಾರಿ ಅವ್ರು ಇಲ್ಲೇ ಅದಾರ. ನಮ್ಮ ಬಟ್ಕುರ್ಕಿ ಭಾಗದಿಂದ ನಮ್ಮ ಲೋಕೇಶ್ ನಿರಾಕರಿ ಅವರಾಗಿರ್ಬೋದು, ಆಮೇಲೆ ಜಗದೀಶ್ ದೇವರೆಡ್ಡಿ ಆಗಿರ್ಬೋದು, ನಮ್ಮ ಕಲಾಲ ಶಂಕರಗೌಡ್ರ ಆಗಿರ್ಬೋದು. ಬಹಳ ದಿನ ಏನಾಗಿಲ್ಲ, 2 ತಿಂಗಳ ಹಿಂದೆ ಇವರೆಲ್ಲ ಭೇಟಿ ಆದಾಗ ಇಲ್ಲಪ್ಪ ನಮ್ಮಲ್ಲಿ ಕೂಡ ನೀರಾವರಿ ಆಗ್ಬೇಕು, ರೈತರ ನೀರಿನ ಸಂಬಂಧ ಬಹಳ ಪರದಾಡಕತ್ತಾರ, ಅದಕ್ಕ ಏನಾರ ಮಾಡಿ ಹೆಂಗ ಅವ್ರ ಹೋರಾಟ ಮಾಡಾರಲ್ಲ ಹಂಗ ಬಟ್ಕುರ್ಕಿಯಿಂದ ಆಗಿರ್ಬೋದು, ಇಲ್ಲ ರಾಮದುರ್ಗ ತಾಲೂಕದಿಂದ ಆಗಿರ್ಬೋದು, ನಾವು ಕೂಡ ಏತ ನೀರಾವರಿ ನಮ್ಮ ರಾಮದುರ್ಗ ತಾಲೂಕದೊಳಗೆ ನೀರಾವರಿ ಗ್ರಾಮ ಆಗ್ಬೇಕಂತ ತಿಳ್ಕೊಂಡು ನಾವು ಕೂಡ ನಮ್ಮ ಭಾಗದ ರೈತರ ನಮ್ಮ ಜಗದೀಶ್ ದೇವರೆಡ್ಡಿ ಅದಾನಿಲ್ಲ ಇಲ್ಲಿ, ಅವಂಗೆಲ್ಲ ಮಾತಾಡಿದ್ವಿ ನಾವು. ನಮ್ಮ ನಿರಾಕಾರಿ ನಮ್ಮ ಜಗದೀಶ ಬಟ್ಕುರ್ಕಿ ಅವರ ರೈತ ಬಾಂಧವರೆಲ್ಲ ಸೇರಿ ನಾವೆಲ್ಲ ಮಾತಾಡ್ಕೊಂಡಿದ್ವಿ. ಆದ್ರೆ ನಾವು ಮಾತಾಡಿ ಮತ್ತೊಂದು ಇಷ್ಟು ದಿನಗಳ ಬಿಟ್ಟ ಮೇಲೆ ನಮ್ಮ ಕಲಾಲ ಶಂಕರ್ ಗೌಡ್ರು ಇನ್ನೊಂದು ರೈತ ಬಾಂಧವರೆಲ್ಲ ಕೂಡಿ ಮಠಕ್ಕೆ ರಾತ್ರಿ 12 ಗಂಟೆ ಆಗಿತ್ತು. ರಾತ್ರಿ 12 ಗಂಟೆ ಆಗಿತ್ತು. ನಾ ಎಲ್ಲೇ ಹೋಗಿದ್ನಿ, ಅವರ ಮಠಕ್ಕೆ ಬಂದಿವ್ರಿ ಅಜ್ಜಾರ ಅಂತ ಫೋನ್ ಮಾಡಿದ್ರು. ರಾತ್ರಿ 12 ಗಂಟೆ ಸಮಯ ಆದ್ರೂ ಕೂಡ ಇಲ್ಲಪ್ಪ ಇಂಥ ಒಂದು ಕಾರ್ಯ ಮಾಡ್ಬೇಕಂತ ಅನ್ಕೊಂಡಿವಿ, ರೈತರ ಸಂಬಂಧ ನೀರು ಒದಗಿಸ್ಬೇಕು ಅನ್ಕೊಂಡಿವಿ, ಅದಕ್ಕೆ ನೀವೆಲ್ಲ ರೈತ ನಮಗೆ ಬೆಂಬಲ ಕೊಡ್ಬೇಕಂತ ತಿಳ್ಕೊಂಡು ನಾವೆಲ್ಲ ಮಾತಾಡಿದಾಗ ಆ ಪರಮಾತ್ಮ ಆಶೀರ್ವಾದ ಏನೋ ಗೊತ್ತಿಲ್ಲ, ಅವತ್ತು ಮಾತಾಡಿರ್ತಕ್ಕಂಥ ದಿನ ಇವತ್ತು ಸಾಲಲ್ಲಿ ಒಳಗೆ ಕಾರ್ಯರೂಪಕ್ಕೆ ಬಂದೈತಪ್ಪ ಅಂತಂದ್ರೆ ಇದು ನಿಜಕ್ಕೂ ಕೂಡ ಸಿಹಿ ಸುದ್ದಿ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗ್ತದೆ. ಅದೇ ರೀತಿ ಇನ್ನೊಂದು ಏನ್ ವಿಚಾರಪ್ಪ ಅಂತಂದ್ರೆ ಇದು ಸಾಲಲ್ಲಿ ಅಂತಂದ್ರೆ ಮಹಾಂತಜ್ಜನ ಹುಟ್ಟೂರು. ಮಹಾಂತಜ್ಜ ಸಣ್ಣವಿದ್ದಾಗ ಆಟ ಆಡುವಂತ ಸಂದರ್ಭದೊಳಗ ಬೇವಿನ ಗಿಡವನ್ನ ಸಿಹಿಯಾಗಿ ಮಾಡಿದ್ದಂತ. ಇದೆಲ್ಲ ತಲೆ ಒಳಗೆ ಲಕ್ಷ್ಯ ಇರ್ಲಿ. ಬೇವಿನ ಗಿಡವನ್ನ ಕೈ ಆಗಿರ್ತಕ್ಕಂಥ ಗಿಡವನ್ನ ಸಿಹಿಯಾಗಿ ಮಾಡಿದಂತ ಸಾಲಲ್ಲಿ ಒಳಗ ಮಹಾಂತಜ್ಜನ ಜಾಗದೊಳಗ ನಾವೇನು ಕುಂತು ಪ್ರತಿಭಟನೆಯನ್ನ ಮಾಡಾಕತ್ತೀವಲ್ಲ, ಎಲ್ಲಿಂದ ಹೋಗ್ಬೇಕಾದ್ರೆ ನಮಗೆಲ್ಲ ಕೈನೇ ಇದೆ. ಈಗೆಲ್ಲ ನಾವೆಲ್ಲ ಏನ್ ಕುಂತೀವಲ್ಲ, ನೀರಿಲ್ಲ ಅಂತಕ್ಕಂಥದ್ದು ಕೈ ಅದ. ಆ ಕೈಯನ್ನು ಉಗಿಸ್ತಕ್ಕಂಥ ಶಕ್ತಿ ಪರಮಾತ್ಮ ಮಹಾಂತಜ್ಜನದ. ಅವನ ಸ್ಥಾನದೊಳಗೆ ನಾವು ಕುಂತ ಮಾಡಾಕತ್ತೀವಪ್ಪ ಅಂತಂದ್ರೆ ಸಿಹಿಯನ್ನ ನಮಗ ಕೊಟ್ಟೆ ಕೊಡ್ತಾನ ಅಂತಕ್ಕಂಥದ್ದನ್ನ ವಿಶ್ವಾಸ ನಾವೆಲ್ಲರೂ ಕೂಡ ಹೊಂದ್ಕೊಳ್ಬೇಕಾಗ್ತದ. ಅದೇ ರೀತಿ ಇವತ್ತ ರೈತರು ಇಂತ ಬಿಸಿಲಿನೊಳಗ ಹೊರಗ ರೋಡಿನೊಳಗ ಕುಂತ ಹೋರಾಟವನ್ನ ಮಾಡುವಂತ ಪರಿಸ್ಥಿತಿ ಯಾಕೆ ಬಂದೈತಪ್ಪ ಅಂತಂದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟು ಅಂತಕ್ಕಂಥದ್ದು ಇರಬೇಕು. ನಾವೆಲ್ಲರೂ ಒಂದೇ ಅನ್ನುವಂಥದ್ದನ್ನ ನಮ್ಮಲ್ಲಿ ಒಳಗೂಡಿಸ್ಕೊಂಡಿವಪ್ಪ ಅಂತಂದ್ರೆ ಇದನ್ನ ಏತ ನೀರಾವರಿ ಅಷ್ಟೇ ಅಲ್ಲ, ನಮ್ಮ ರಾಮದುರ್ಗ ತಾಲೂಕಿನೊಳಗೂ ಕೂಡ ಇನ್ನಷ್ಟು ಬಹಳಷ್ಟು ಯೋಜನೆಗಳಾಗಬೇಕಾಗಿದಾವ, ಇನ್ನಷ್ಟು ಕೆಲಸ ಕಾರ್ಯಗಳಾಗಬೇಕಾಗಿದಾವ. ಎಲ್ಲ ರೈತ ಬಾಂಧವರು ಹೇಳ್ತಾರೆ, ಯಾವಾಗೋ ಒಂದ್ಸಲ ಮಠಕ್ಕೆ ಹೋದಾಗ ಎಲ್ಲೋ ಭೇಟಿ ಆದಾಗ ಬಹಳಷ್ಟು ಯೋಜನೆಗಳಾಗಬೇಕ್ರಿ ಅಂತಾರ. ನಮ್ಮ ರಾಮದುರ್ಗ ತಾಲೂಕಿನ ಇಂಪ್ರೂವ್ ಆಗಬೇಕು, ಇನ್ನ ಬೆಳಿಬೇಕು, ಬಹಳಷ್ಟು ಯೋಜನೆಗಳನ್ನ ಮಾಡುವಂತ ಕೆಲಸ ಮೇಲಿನವ್ರು ಮಾಡ್ಬೇಕು ಅನ್ನುವಂತ ಮಾತನ್ನ ನಮ್ಮ ರೈತ ನಮ್ಮ ಮುಂದೆ ಹೇಳಿದಾಗ ನಮಗ ಕಣ್ಣಾಗ ನೀರು ಬರ್ತಾವ. ಯಾಕಪ್ಪ ಅಂತಂದ್ರ ಇವತ್ತಿನ ದಿವಸ ರೈತರ ಪರಿಸ್ಥಿತಿ ಹೆಂಗೈತಪ್ಪ ಅಂತಂದ್ರ ತಾವ ಅದೇನ ಅಂತಾರಲ್ಲ, ಹಗ್ಗ ಹಾಕ್ಬಿಟ್ಟು ಉರ್ಲಾಕೋದ್ ಅಂತಾರಲ್ಲ, ಹಂಗಾಗ್ಯದ ರೈತರ ಪರಿಸ್ಥಿತಿ ಇವತ್ತಿನ ನಿರ್ಮಾಣದೊಳಗ. ಬಹಳಷ್ಟು ಜನ ರೈತರು ವಿಷವನ್ನ ಕುಡೋದು ಸಾಯಕತ್ತಾರ. ಯಾಕಪ್ಪ ಅಂತಂದ್ರೆ ಅವರಿಗೆ ಇವತ್ತಿನ ದಿನಮಾನದೊಳಗೆ ರೈತರಿಗೆ ಮದುವೆ ಆಗಾಕ ಹೆಣ್ಣು ಕೇಳಕ್ ಹೋದ್ರ, ಕನ್ಯಾ ಕೇಳಕ್ ಹೋದಾಗ ಯಾರ ಮಗ ಅಂತ ಕೇಳಿದಾಗ ರೈತರ ಮಗ ಅಂತಂದ್ರ ಅವರಿಗೆ
ಕನ್ಯಾ ಕೊಡೋದಿಲ್ಲ. ಯಾಕೆ ಕನ್ಯಾ ಕೊಡೋದಿಲ್ಲಪ್ಪ ಅಂತಂದ್ರೆ ರೈತ ಅದಾನ, ನನ್ನ ಮಗಳು ಇವತ್ತಿನ ದಿವಸ ಹೊಲಕ್ಕೆ ಕಳಿಸ್ತಾನ, ದುಡಿತಾನ ಅಂತ ತಿಳ್ಕೊಂಡ ರೈತರಿಗೆ ಕನ್ಯಾ ಕೊಡೋದಿಲ್ಲ. ಒಂದು ಮಾತು ಹೇಳ್ತೇನೆ ಕೇಳ್ರಿ, ಇವತ್ತಿನ ದಿನಮಾನದೊಳಗೆ ನೀವು ರೈತರ ಮಕ್ಕಳಿಗೆ ಕನ್ಯಾ ಕೊಡ್ಲಾರ್ದ ಇರ್ಬೋದು, ರೈತರ ಮಕ್ಕಳಿಗೆ ಮಾತಾಡ್ಸಲಾರ್ದ ಇರ್ಬೋದು. ಮುಂದೊಂದು ದಿನ ಹೆಂಗೆ ಕಾಲ ಬರ್ತದಪ್ಪ ಅಂತಂದ್ರ ರೈತನ ಮನೆಗೆ ಹೋಗಿ ರೈತನ ಮನೆ ತನಕ ಬಾಗಲ್ ನಿಂತ ರೈತರ ಮಕ್ಕಳಿಗೆ ನಾನು ಮದುವೆ ಆಗ್ತೀನಿ ಅನ್ನುವಂತ ಕಾಲ ಮುಂಬರುವ ದಿನಮಾನದೊಳಗೆ ಬರ್ತದ ಅನ್ನುವಂತ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತನ್ನ ಹೇಳ್ತಾರ. ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತನ್ನ ಹೇಳ್ತಾರೆ. ಏನು ಹೇಳ್ತಾರಪ್ಪ ಅಂತಂದ್ರ, ಲೂಟಿ ಮಾಡಿ ಕೋಟಿ ಮಾಡಬಹುದು, ಲೂಟಿ ಮಾಡಿ ಕೋಟಿ ಗಳಿಸಬಹುದು, ಆದ್ರ ಆ ಕೋಟಿ ಜನಕ್ಕೂ ಕೂಡ ನಾಟಿ ಮಾಡಿ ಅನ್ನ ಹಾಕವು ರೈತ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಬಹಳ ಚಂದ ಇದನ್ನೆಲ್ಲ ನೆನಪಿಟ್ಕೋಬೇಕು. ಲೂಟಿ ಮಾಡಿ ಕೋಟಿ ಗಳಿಸಬಹುದು, ಆದ್ರೆ ಆ ಕೋಟಿ ಜನಕ್ಕೂ ಕೂಡ ನಾಟಿ ಮಾಡಿ ಅನ್ನ ಹಾಕವು ಯಾರಾದ್ರೂ ಈ ಜಗತ್ತಿನೊಳಗೆ ವ್ಯಕ್ತಿಯಪ್ಪ ಅಂತಂದ್ರೆ ಅವ ರೈತ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗ್ತದ. ರೈತರು ಇವತ್ತಿನ ದಿವಸ ಬಹಳಷ್ಟು ಒಗ್ಗಟ್ಟಾಗಿ ರಾಮದುರ್ಗ ತಾಲೂಕದೊಳಗೆ ಅವರೆಲ್ಲೋ ಇವರೆಲ್ಲ ಎತ್ತಿಂದತ್ತ ಸಂಬಂಧ ಎತ್ತನ ಮಾಮರ ಎತ್ತನ ಕೋಗಿಲ ಅನ್ನುವ ಹಾಗೆ ನಮ್ಮ ಚುಣಪ್ಪ ಪೂಜಾರಿ ಆಗಿರ್ಬೋದು, ಶಶಿಕಾಂತ್ ಗುರುಜಿಯವರಾಗಿರ್ಬೋದು, ಇವರೆಲ್ಲ ಸೇರಿ ನಮ್ಮ ತಾಲೂಕಿನ ರಾಜ್ಯಾಧ್ಯಕ್ಷನಾಗಿರ್ತಕ್ಕಂಥ ಜಗದೀಶ್ ದೇವರೆಡ್ಡಿ ಆಗಿರ್ಬೋದು, ಇನ್ನೇ ಬಹಳಷ್ಟು ಎಲ್ಲರ ಹೆಸರು ನನಗೆ ಗೊತ್ತಿಲ್ಲ, ಆದ್ರೆ ಎಲ್ಲರೂ ಕೂಡ ಇದೊಂದು ಒಳ್ಳೆ ಕೆಲಸಗಳನ್ನ ಮಾಡಾಕತ್ತೀರಿ. ಇದೇ ರೀತಿ ನಮ್ಮ ರಾಮದುರ್ಗ ತಾಲೂಕು ಕೂಡ ಮುಂಬರುವ ದಿನಮಾನದೊಳಗೆ ಎಲ್ಲಾ ಸೌಲಭ್ಯಗಳನ್ನ ಪಡ್ಕೊಂಡು ಈ ರಾಮದುರ್ಗ ತಾಲೂಕು ಕೂಡ ಇಲ್ಲಿರುವಂತ ರೈತರಿಗೆ ಒಳ್ಳೇದಾಗಲಿ, ಅವರು ಬೆಳೆಯುವಂತ ಬೆಳೆಗೆ ಒಳ್ಳೆ ರೀತಿಯ ಬೆಳೆಯನ್ನ ಸಿಗಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ಹಿಂದಿ ಒಳಗೊಂದು ಮಾತು ಹೇಳ್ತಾರೆ, ಇಸ್ ದುನಿಯಾ ಮೇ ಸಬ್ಸೆ ಬಡ ಆದ್ಮಿ ಕೌನ್ ಹೈ ಅಂತ ಕೇಳ್ತಾರೆ. ಈ ಜಗತ್ತಿನೊಳಗ ದೊಡ್ಡವ ಯಾರಂತ ಕೇಳ್ತಾರೆ. ಇಸ್ ದುನಿಯಾ ಮೇ ಸಬ್ಸೆ ಬಡ ಆದ್ಮಿ ಕೌನ್ ಹೈ ಅಂತ ಕೇಳಿದಾಗ ಒಬ್ಬ ಹೇಳ್ತಾನ, ಜಿಸ್ಕೆ ಪಾಸ್ ಸಂಪತ್ತಿ ಐ ವಹಿ ದುನಿಯಾ ಮೇ ಸಬ್ಸೆ ಬಡ ಆದ್ಮಿ ಅಂತ ಹೇಳ್ತಾನೆ. ನಿನ್ನ ಹತ್ರ ರೊಕ್ಕ ಅದ, ನಿನ್ನ ಹತ್ರ ಬೆಳ್ಳಿ ಅದ, ನಿನ್ನ ಹತ್ರ ಬಂಗಾರ ಅದ, ಅದಕ್ಕೆ ಒಂದು ದೊಡ್ಡ ವ್ಯಕ್ತಿ ಈ ಜಗತ್ತಿನೊಳಗ ಅಂತ ಕೇಳಿದ ಹೇಳ್ತಾರೆ. ರೊಕ್ಕ ಇದ್ದಾವ ದೊಡ್ಡವಲ್ಲ, ಬೆಳ್ಳಿ ಇದ್ದಾವ ದೊಡ್ಡವಲ್ಲ, ಎಂತಾವ ದೊಡ್ಡವಪ್ಪ ಅಂತಂದ್ರೆ इस दुनिया में दूसरों को दुख कौन कोशिश करता है वही दुनिया में सबसे बड़ा आदमी है. ಯಾರ ಕಣ್ಣೊಳಗ ಕಣ್ಣೀರ ಬರಾಕತ್ತಾವ, ಯಾರ ಕಷ್ಟದೊಳಗದಾರ, ಯಾರು ದುಃಖದೊಳಗದಾರ, ಅಂತವನ್ನ ನೆರಳಾಗಿ ಬೆನ್ನಿಗೆ ನಿಂತು ನಾನು ಅದೀನಿ ಅಂತ ತಿಳ್ಕೊಂಡು ಏನು ಧೈರ್ಯ ಕೊಡ್ತಾನಲ್ಲ ಅವನ ಜಗತ್ತಿನೊಳಗ ದೊಡ್ಡವ ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗ ಹೇಳುವಂತ ಪ್ರಯತ್ನವನ್ನ ಮಾಡ್ತೇನೆ. ರೈತರು ಇವತ್ತಿನ ದಿನಮಾನದೊಳಗ ಕಷ್ಟದೊಳಗಿರ್ಬೋದು, ದುಃಖದೊಳಗಿರ್ಬೋದು, ಕಣ್ಣೀರನ್ನ ಒರೆಸುವಂತ ಕೆಲಸ ಮೇಲಾಧಿಕಾರಿಗಳು ಮಾಡಿದ್ದೇ ಕರೆಯಾಗಿದ್ದಪ್ಪ ಅಂತಂದ್ರ ಆ ರೈತರ ಬಾಂಧವರಿಗೆ ನೀವೇ ದೇವರಾಗ್ತೀರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ವೇದಿಕೆಯ ಮೇಲಿರುವಂತ ಪರಮ ಪೂಜ್ಯರು ನಮ್ಮ ಕಿದಲಿ ಪರಮ ಪೂಜ್ಯರಾಗಿರ್ಬೋದು, ಮನ್ನಿಕೇರಿ ಪರಮ ಪೂಜ್ಯರಾಗಿರ್ಬೋದು, ಅವ್ರು ಯಾರು ಈ ತಾಲೂಕಿನವರಲ್ಲ, ಒಬ್ಬರು ಬದಾಮಿ ತಾಲೂಕಿನವ್ರು ಅದಾರ, ಒಬ್ಬರು ಬೀಳಗಿ ತಾಲೂಕಿನವ್ರು ಅದಾರ. ನಾ ಹಂಗ ಹೋಗುವಂತ ಸಂದರ್ಭದೊಳಗೆ ಎಲ್ಲಿ ಹೊಂಟಿರಿ ಹಬ್ಬಗಳು ಅಂತ ಕೇಳಿದಾಗ, ಇಲ್ಲಪ್ಪ ಹಿಂಗ ನಮ್ಮ ರಾಮದುರ್ಗ ತಾಲೂಕದೊಳಗೆ ಒಂದು ರೈತ ಹೋರಾಟ ನಡೆದದ, ಅಲ್ಲಿ ಹೊಂಟಿನಿ ಅಂತ ತಿಳ್ಕೊಂಡು ಹೋದಾಗ, ರೈತರಂದ್ರೆ ನಾವು ರೈತರ ಮಕ್ಕಳಾದೀವಿ, ನೀವು ಅಷ್ಟೇ ಯಾಕೆ ಹೋಗ್ತೀರಿ, ನಾವು ಬರ್ತೀವಿ ಅಂತ ತಿಳ್ಕೊಂಡು ಪರಮ ಪೂಜ್ಯರು ಕೂಡ ನಿಮ್ಗೆ ದರ್ಶನ ಆಶೀರ್ವಾದವನ್ನು ಕೊಡಾಕ ಅಲ್ಲಿಂದ ಇಲ್ಲಿ ಬಂದಾರ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ನಮ್ಮ ಕಿತ್ಲಿ ಅಜ್ಜವರು ಮೊನ್ನೆ ತಾನೇ ಪಟ್ಟಾಧಿಕಾರವನ್ನ ಮಾಡಿ 21 ದಿನಗಳ ಕಾಲ ಲೋಕ ಕಲ್ಯಾಣದ ಅನುಷ್ಠಾನವನ್ನಗೊಂಡಿರ್ತಕ್ಕಂಥ ಪರಮ ಪೂಜ್ಯರು ಆ ಅನುಷ್ಠಾನದ ಪ್ರತಿಫಲ ನಿಮಗೆಲ್ಲರೂ ಕೂಡ ಸಿಹಿ ಸುದ್ದಿಯನ್ನ ಕೊಡ್ಲಿ ಅಂತ ತಿಳ್ಕೊಂಡು ಪರಮ ಪೂಜ್ಯರ ಆಶೀರ್ವದಿಸಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಚುನಾವಣಾ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಎಲ್ಲ ಅಧಿಕಾರಿಗಳು ಬಂದಾರ. ಇವತ್ತೇನಾದ್ರೂ ಈ ನಿರ್ಣಯ ಕೊನೆಗೊಳ್ಳಿಕಪ್ಪ ಅಂತಂದ್ರೆ ನಮ್ಮ ರಾಮದುರ್ಗ ತಾಲೂಕದೊಳಗೆ ಎಷ್ಟೊಂದು ಭಜನಾ ಮಂಡಳಿಗಳು ಅದಾವ. ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಈ ಯೋಚನೆ ನನಗೆ ಬಹಳ ಹಿಂದಿಂದ ಐತಿ, ಆ ರೈತರ ಸಂಬಂಧ ಏನಾರ ಮಾಡ್ಬೇಕಂತ ತಿಳ್ಕೊಂಡು. ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಇದು ಕೆಲಸ ಪ್ರಾರಂಭ ಆಗಬೇಕು. ಪ್ರಾರಂಭ ಆಗೋಕ್ಕಿಂತ ಮುಂಚೆನೂ ಕೂಡ ಎಲ್ಲ ಅಧಿಕಾರಿಗಳು ಬಂದು ನೀವೆಲ್ಲ ಮಾತಾಡ್ರಿ. ಇವತ್ತು ನಿರ್ಣಯ ಕೊನೆಯದಾತಪ್ಪ ಅಂತಂದ್ರೆ ಇಲ್ಲಿಗೆ ಮುಗಿಸೋಣ. ಕೊನೆಯದಾಗ್ಲಿಕ್ಕಪ್ಪ ಅಂತಂದ್ರೆ ನಾಳೆ ದಿವಸ ನೀವು ನನಗೊಂದು ಕರೆ ಮಾಡ್ರಿ. ಈ ಗ್ರಾಮದಲ್ಲಿರುವಂತ ಈ ರಾಮದುರ್ಗ ತಾಲೂಕದಲ್ಲಿರುವಂತ ಎಲ್ಲ ಭಜನಾ ಮಂಡಳಿಯವರು ಬಂದು ಹಗಲು ರಾತ್ರಿ ಅನ್ಲಾರ್ದನೆ ಈ ಹೋರಾಟಕ್ಕೆ ಚಾಲನೆಯನ್ನ ನೀಡುವಂತ ಪ್ರಯತ್ನವನ್ನ ಇಂದು ದಿವಸ ನಾವೆಲ್ಲ ಮಾಡ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸ್ವಾಮಿಗೂ ಕಾಕಿಗೂ ಕಾದಿಗೂ ಕಾವಿಗೂ ಇರುವಂತ ಸಂಬಂಧ ಎಂತದಪ್ಪ ಅಂತಂದ್ರೆ ನಾವೆಲ್ಲರೂ ಕೂಡ ರೈತರನ್ನ ಉಳಿಸೋಣ. ರೈತರ ಹೊಟ್ಟೆ ತನಗಿತ್ತಪ್ಪ ಅಂತಂದ್ರೆ ಸ್ವಾಮಿ ಹೊಟ್ಟೆಗೂ ಕೂಡ ತನಗಿರ್ತದ, ಕಾವಿ ಹೊಟ್ಟೆನೂ ಕೂಡ ತನಗಿರ್ತದ, ಕಾದಿ ಹೊಟ್ಟೆನೂ ಕೂಡ ತನಗಿರ್ತದ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಒಳ್ಳೆ ರೀತಿ ಪರಮಾತ್ಮನ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಶರಣೋ ಶರಣಾರ್ಥಿಗಳು.